ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಬಂದ್ಬಿಟ್ಟು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಆಲ್ರೆಡಿ ಗೊತ್ತಿರುತ್ತೆ. ಗಣೇಶ ಹಬ್ಬದ ಹಿಂದಿನ ದಿನ ನೈಟು ನನ್ನ ಮಕ್ಕಳೆಲ್ಲನೂ ಸೇರಿಕೊಂಡು, ಅಂದರೆ ನನ್ನ ಮಕ್ಕಳಿಬ್ಬರೂ ಮತ್ತು ಪಕ್ಕದ ಮನೆ ಹುಡುಗ ಮತ್ತು ಇನ್ನೊಬ್ಬ ಹುಡುಗ ಇವರು ಸೇರಿಕೊಂಡು ಗಣೇಶನ ತಗೊಂಡು ಬಂದಿದ್ದಾರೆ. ಇದರ ಎರಡು ದಿನ ಹಿಂದ್ಗಡೆನೇ ಹೋಗಿ ನನ್ನ ಮಕ್ಕಳಿಬ್ರು ಹೋಗಿ ಗಣೇಶನ ಮಾತಾಡ್ಕೊಂಡು ನೋಡಿ ಬಂದಿದ್ದರು. ಇನ್ನೊಬ್ಬ ಹುಡುಗ ಇದ್ಕೊಂಡು ಇಲ್ಲಿ ಊರಲ್ಲಿ ಇರಲಿಲ್ಲ, ಬೇರೆ ಊರಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು. ಅಲ್ಲಿಂದ ಬರೋಷ್ಟೊಳಗೆ ಇವರೆಲ್ಲನೂ ಗಣೇಶನೆಲ್ಲ ನೋಡಿ ಇಟ್ಟಿದ್ರು. ಮತ್ತು ಇವತ್ತು ಹೋಗಿ ತಗೊಂಡು ಬರ್ತಾ ಇರೋಂಥದ್ದು. ಇನ್ನು ಗಣೇಶನ ತಗೊಂಡು ಬಂದರೆ ಇನ್ನು ಆವಾಗಷ್ಟೇ ಪೂಜೆ ಮಾಡಿ ಕಾಯಿ ಎಲ್ಲನೂ ಒಡೆದು ಎಲ್ಲನೂ ಮಾಡ್ತಾ ಇದ್ದಾರೆ. ಗಣೇಶ ಹಬ್ಬ ಅಂದ್ರೇ ಅದೊಂಥರ ಖುಷಿ ಸಂಭ್ರಮ ಅಲ್ವಾ. ನೋಡಿ, ಈ ಥರ ಗಣೇಶನಿಗೆ ಚಪ್ಪರ ಎಲ್ಲನೂ ಕಟ್ತಾ ಇದ್ದಾರೆ. ನನ್ನ ಮಕ್ಕಳೇನೆ, ಅವರೇನೆ, ಅಂದರೆ ನನ್ನ ಮಕ್ಕಳಿಬ್ಬರು ಮತ್ತು ಪಕ್ಕದ ಮನೆ ಹುಡುಗ ಒಬ್ಬ, ಇನ್ನೊಬ್ಬ ಹುಡುಗ ಒಬ್ಬ, ಇವರು ಇಷ್ಟು ಜನನೇ, 4-5 ಜನ ಅಷ್ಟೇ ರೆಡಿ ಮಾಡ್ಕೊತ ಇದ್ದಾರೆ. ಅದೇ ಚಿಕ್ಕವಾಗಿಂದನೂ ಗಣೇಶ ಅಂದ್ರೇ ಈ ಥರ ಎಲ್ಲ ಹಳ್ಳಿಯಲ್ಲಿ ಕೂರಿಸಿ ಎಲ್ಲನೂ ನೋಡಿ ಎಲ್ಲನೂ ಒಂಥರ ಅವ್ರಿಗೆ ಅದೊಂಥರ ಖುಷಿ. ಅವಾಗ ಚಿಕ್ಕವಾಗಿಂದನೂ ಅಷ್ಟೇ ಮಣ್ಣಲ್ಲಿ ಮಾಡಿಕೊಂಡು ಚಿಕ್ಕದು ಗುಡಿ ಥರ ಮಾಡಿ ಅಲ್ಲೇ ಪೂಜೆ ಅಂತೆ ಎಲ್ಲರೂ, ನನ್ನ ಮಗ ಎಲ್ಲನೂ ಚಿಕ್ಕವಾಗಿದ್ದಾಗೆಲ್ಲನೂ ಮಾಡ್ತಾಯಿದ್ದ. ನೋಡಿ, ಇವಾಗ ಅವರು ಸ್ವಲ್ಪ ದೊಡ್ಡವ್ರು ಆಗ್ತಾ ಈ ಥರ ಸ್ವಲ್ಪ ಅವರೂ ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಈ ಥರ ಗಣೇಶನ ಎಲ್ಲನೂ ತಗೊಂಬಂದು ಕೂರಿಸಿ ಎಲ್ಲನೂ ಪೂಜೆ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟು ಈ ಥರ ರೆಡಿ ಮಾಡಿದ್ದಾರೆ. ಇವರು 4-5 ಜನನೇ ಸೇರಿಕೊಂಡೆ ಇಷ್ಟು ಮಾತ್ರ ರೆಡಿ ಮಾಡಿದ್ದಾರೆ. ಚಿಕ್ಕ ಬೊಂಬೆ ಅವರಷ್ಟಕ್ಕೆ ಅವರು ಮಣ್ಣಲ್ಲಿ ಮಾಡಿ ಚಿಕ್ಕ ಗೊಂಬೆನ ಚಿಕ್ಕ ಚಪ್ಪರ ಹಾಕ್ಕೊಂಡು ಕೂರಿಸಿ ಆಟ ಆಡ್ತಾ ಇದ್ದವರು ಇವಾಗ ಇಷ್ಟು ದೊಡ್ಡ ಗಣೇಶನ ಇಡೋಷ್ಟು ದೊಡ್ಡವರಾಗೋಗಿದ್ದಾರೆ ಅವರು. ಅಷ್ಟೇ ಅಲ್ವಾ, ಮಕ್ಕಳು ಚಿಕ್ಕವಾಗಿಂದನೂ ಗಣೇಶ ಅಂದರೆ ಅದೊಂಥರ ಇಂಟ್ರೆಸ್ಟ್ ಬಂದ್ಬಿಡತ್ತೆ. ಗಣೇಶ ಪೂಜೆ, ಗಣೇಶ ಹಬ್ಬ ಅಂದ್ರೇ ಅದೊಂಥರ ಸಂಭ್ರಮ ಥರ ಆಚರಣೆ ಮಾಡ್ಕೊತಾರೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿನೇ ಇಟ್ಟಿದೆ ಅಂಥದ್ದು. ಇನ್ನೂ ನಮ್ಮ ಮನೆಗಿಂತೂ ಸ್ವಲ್ಪ ಮೇಲಕ್ಕೆ, ಆ ಕಡೆ ಒಂದು 3-4 ಮನೆ ಮೇಲಕ್ಕೆ, ಅಲ್ಲಿ ನಮ್ಮ ಯಜಮಾನ್ರು ಅವರು ಚಿಕ್ಕವರಾಗಿದ್ದಾಗಿಂದನೂ ಇಡ್ತಾ ಇದ್ದಿದ್ದಂಥ ಜಾಗದಲ್ಲಿ ಅವರು ಇಡ್ತಾ ಇದ್ದಾರೆ. ಇವಾಗ ಇವರು ಚಿಕ್ಕ ಮಕ್ಕಳು ಸೇರಿಕೊಂಡು ಇವರು ಆಟ ಆಡ್ಕೊತ ಇಷ್ಟು ಬೆಳೆದಿದ್ದಾರೆ. ನೆಕ್ಸ್ಟ್ ಇಯರ್ ನೋಡಬೇಕು ಎಲ್ಲಿಡ್ತಾರೆ ಏನು ಹೇಗೆ ಅಂತ ಹೇಳಿಬಿಟ್ಟು. ಮತ್ತು ನೋಡಿ, ಪೂಜೆ ಎಲ್ಲನೂ ರೆಡಿ ಆಯಿತು. ನಾನು ಪೂಜೆಗೆ ಎಲ್ಲನೂ ಚಿತ್ರಾನ್ನ ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ದೆ. ಇನ್ನೊಬ್ಬರು ಕಡಲೆನಳ್ಳಿ ಪ್ರಸಾದ ಮಾಡಿ ತೊಗೊಂಬಂದು ಕೊಟ್ಟಿದ್ದರು. ಈ ಥರ ನಾನು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ, ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ನನಗೆ ನೋಡಿ, ಗರಕೆ ಇದೆಯಲ್ಲ, ಆ ಗರಕೆನೂ ನಾನೇ ಕಟ್ಟಿಕೊಟ್ಟೆ. ಮತ್ತು ನೋಡಿ, ಇವಾಗ ಆಗ್ತಾ ಇದ್ದಾರಲ್ಲ ಎಕ್ಕದ ಗಿಡದು ಹೂವಿನ ಅದನ್ನು ಅಷ್ಟೇ ನಾನೇ ರೆಡಿ ಮಾಡಿಕೊಟ್ಟೆ. ಆದರೆ ನನಗೆ ಇಲ್ಲಿಗೆ ಬರೋಕ್ಕಾಗಿಲ್ಲ. ಬಂದು ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗಿ ಯಾವಾಗ ಮಲ್ಕೊಂಡು ನಿದ್ದೆ ಮಾಡೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಈ ಹಿಂದಿನ ದಿನ ಅಂತೂ ನಿದ್ದೆನೇ ಮಾಡಲಿಲ್ಲ ನಾನು. ಈ ಹಬ್ಬದ ನೈಟಲ್ಲಿ ನಿದ್ದೆ ಮಾತ್ರ ಮಾಡೋಕ್ಕಾಗಲಿಲ್ಲ. ಬಟ್ಟೆ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡೋದ್ರಲ್ಲೇ ಆಗೋಯ್ತು. ಇನ್ನು ಹಿಂದಿನ ದಿನ ಕಂಪ್ಲೀಟ್ ನೈಟೆಲ್ಲ ನಿದ್ದೆ ಮಾಡಲಿಲ್ಲ. ಹಬ್ಬದ ಹಿಂದಿನ ದಿನ, ಅದ್ರ ಮುಂಚೆ 2-3 ದಿನ ಒಂದು 3-4 ಗಂಟೆಗೆ ಮಲ್ಕೊಳ್ಳೋ ಥರ ಆ ಥರ ಆಗಿತ್ತು. ಅದಕ್ಕೋಸ್ಕರ ಯಾವಾಗ ಈ ಹಬ್ಬ ಎಲ್ಲನೂ ರೆಡಿ ಮಾಡಿಬಿಟ್ಟು ಯಾವಾಗ ಮಲ್ಕೊಂಬಿಡೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು. 9 o'clock ಎಲ್ಲನೂ ನಾನು ಹೋಗಿ ಮಲ್ಕೊಂಬಿಟ್ಟೆ. ಅದಕ್ಕೆ ನನಗೋಸ್ಕರನೇ ಎದುರು ನೋಡ್ತಾ ಇದ್ದಾರೆ, ಬರಲಿಲ್ಲ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಬಂದು ಮಲ್ಕೊಂಬಿಟ್ಟಿದ್ದೀನಿ. ನನ್ನ ಮಕ್ಕಳೆಲ್ಲ ಫೀಲ್ ಆಗ್ತಾಯಿದ್ರು, ಹೋಗು ಮಮ್ಮಿ ಎಲ್ಲ ಮಾಡ್ತೆ, ಅಲ್ಲಿಗೆ ಬಾ ಅಂದ್ರೇನು ಮಾತ್ರ ಬರೋದಿಲ್ಲ, ಹೋಗು ಮಮ್ಮಿ ಅಂತ ಹೇಳ್ಬಿಟ್ಟು ಅವರು ಫೀಲ್ ಆಗ್ತಾಯಿದ್ರು. ಏನು ಮಾಡೋದು, ನನಗೆ ಇರೋಕ್ಕಾಗ್ತಾಯಿರಲಿಲ್ಲ. ಯಾವಾಗ ಅದು ಒಂಥರ ನಿಂತ್ಕೊಂಡಿದ್ರೆ ಥರ ಸುತ್ತೋ ಥರ ಆಗ್ತಾಯಿದೆ, ಏನೋ ನಿದ್ದೆ ಕಣ್ಣು ಎಳಿತಾ ಇರೋದು. ಅದಕ್ಕೋಸ್ಕರನೇ ಮಲ್ಕೊಂಬಿಟ್ಟೆ. ಎಲ್ಲನೂ ರೆಡಿ ಆಯಿತು, ಹಬ್ಬನೂ ಆಯಿತು. ನಾನು ಮನೆಯಲ್ಲಿ ಮಾಡಿದ್ದಂಥದ್ದು ಏನೂ ಶೂಟ್ ಮಾಡಲಿಲ್ಲ. ಹೇಳಿದೆ ಅಲ್ವಾ ಈ ಹಿಂದೆ, ವಿಡಿಯೋ ಮಾಡೋದು ಬೇಡ
ಹಾಕೋದು ಬೇಡ ಅಂತ ಹೇಳಿ ಅಂದ್ಕೊಂಡು ಇದ್ದಿದ್ದು. ಓಕೆ, ನನಗಾದರೂ ನೋಡ್ಕೊಳ್ಳೋಕ್ಕೆ ಯಾವಾಗಾದರೂ ಮೆಮರಿಗಾದರೂ ಇರುತ್ತಲ್ವ, ಮಾಡಿ ಹಾಕೋಣ. ನೋಡಿ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ, ಅವರು ನೋಡ್ಕೊಳ್ಳೋಕ್ಕಾದರೂ ಇರುತ್ತೆ. ಯೂಟ್ಯೂಬಲ್ಲಿ ಹಾಕಿದ್ರೆ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆದರೆ ಡಿಲೀಟ್ ಮಾಡಿಬಿಡ್ತೀವಿ. ಯೂಟ್ಯೂಬಲ್ಲಾದರೆ ಯಾವಾಗ ಬೇಕೋ ಆವಾಗ ನೋಡ್ಕೋಬೋದಲ್ವ. ಅದಕ್ಕೋಸ್ಕರ ಆದರೂ ಸರಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದು ಇಟ್ಕೊಂಡಿದ್ರು ಮಕ್ಕಳು, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಪೂಜೆ ಎಲ್ಲ ಮುಗೀತು. ಅವ್ರ ಶಕ್ತಾನುಸಾರ ಅವರ ಭಕ್ತಿಗೆ ಎಷ್ಟು ಅಷ್ಟು ನೋಡಿ ಈ ಸ್ವಾಮಿ ಅವರೇ ಪೂಜೆ ಮಾಡಿ ಕೊಟ್ಟರು. ಡ್ಯಾನ್ಸೂ ಮಾಡ್ತಾಯಿದ್ದಾರೆ. ಸಾಕು ಸಾಕು ಹೌದು ನೋಡಿದ್ರಲ್ಲ, ಈ ಥರ ಅದೊಂದು ಖುಷಿ. ಗಣೇಶ ಹಬ್ಬ ಅಂದ್ರೇ ಮಕ್ಕಳಿಗೆ ಸಡಗರ ಸಂಭ್ರಮ ಎಲ್ಲನೂ. ನಮಗೂ ಅದೇ ಥರ ಇರುತ್ತೆ. ಹಬ್ಬದ ಕೆಲಸಗಳು ಮನೆಯಲ್ಲಿ ಮಾಡೋದು ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ದಲ್ಲ, ಮನೆಯಲ್ಲಿ ಕಂಪ್ಲೀಟಾಗಿ ವಿಡಿಯೋನೇ ಮಾಡಲಿಲ್ಲ. ಮಾಡಬೇಕು ಅಂತ ಹೇಳಿ ಅನಿಸ್ಲೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಯ್ಯೋ ಇದು ಮಾಡ್ಕೊಂಡಿದ್ರೆ ಶೂಟ್ ಮಾಡ್ಕೋಬೇಕಾಗಿತ್ತು, ವಿಡಿಯೋನ ಇದು ಮಾಡ್ಕೋಬೇಕಾಗಿತ್ತು, ಅದು ಮಾಡ್ಕೋಬೇಕಾಗಿತ್ತು, ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತಾನೇ ಇತ್ತು. ಆದರೆ ಬೇಡ ಹಾಕೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರನೇ ನಾನು ಮಾಡಲಿಲ್ಲ. ಮತ್ತು ಅಯ್ಯೋ ಯಾಕೆ, ಮೆಮರೀಸ್ ಆದರೂ ಉಳ್ಕೊಳ್ತಾವಲ್ಲ, ಯಾವಾಗ ನಮಗೆ ಬೇಕಾಗಿದ್ದಾಗ ನೋಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಮತ್ತೆ ವಿಡಿಯೋನ ಸ್ವಲ್ಪ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನನ್ನ ಮಗನೇ ಇದೆಲ್ಲ ಡೆಕೋರೇಷನು, ಗೌರಿ ದೇವಿ ಈ ಥರ ಕಲಶಕ್ಕೆಲ್ಲನೂ ಈ ಥರ ಕಟ್ಟಿ, ಈ ಥರ ದೀಪಗಳಿಗೆ ಎಲ್ಲನೂ ಚಿಕ್ಕ ಮಗ. ದೊಡ್ಡ ಮಗ ಬಂದ್ಬಿಟ್ಟು ಆ ಲೈಟಿಂಗ್ಸು ಹಿಂದ್ಗಡೆ ಚಪ್ಪರ ಮತ್ತು ಪಕ್ಕದ ಮನೆ ಹುಡುಗ ಇನ್ನೊಬ್ಬ ಹುಡುಗ, ಈ 4-5 ಜನನೇ ಇಷ್ಟನ್ನ ಎಲ್ಲನೂ ಮಾಡಿದ್ದಂಥದ್ದು. ಇನ್ನು ಈ ಸರಿ ಕೆಲವರೆಲ್ಲನೂ ಬರಲಿಲ್ಲ. ಓಕೆ, ದೇವ್ರ ಹತ್ರ ಪಾರ್ಶಾಲಿಟಿ ಮಾಡಬಾರ್ದಲ್ವ. ದೇವರಲ್ಲಿ ಎಲ್ಲರೂ ಒಂದೇ ದೇವರೇ. ನೋಡಿ ಇಲ್ಲಿ ಬಂದ್ಬಿಟ್ಟು ಮೆರವಣಿಗೆ ಮಾರನೇ ದಿನ ಕಾಲೇಜು ಸ್ಕೂಲಿಗೆಲ್ಲ ಹೋಗೋದಲ್ವ, ಇರೋಕ್ಕಾಗೋದಿಲ್ಲ 3-4 ದಿನ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇನೇ ವಿಸರ್ಜನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಟ್ಯಾಕ್ಟ್ರಲ್ಲಿನೇ ಇಟ್ಕೊಂಡು ಸುಮ್ಮನೆ ಹಂಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಊರೆಲ್ಲ ರೌಂಡ್ ಹಾಕ್ಕೊಂಡು ನಮ್ಮ ಮನೆಯಿಂದ 1-2 ಬೀದಿ ಆದಮೇಲೆ ಈ ಕಡೆ ಕೆರೆಗೆ ತಗೊಂಡು ಹೋಗುವಂಥದ್ದು. ಅಲ್ಲಿ ಆವಾಗ ನಾನು ಬಂದ್ಬಿಟ್ಟು ಕೇಸರಿ ಬಾತ್ ಮಾಡಿ ಕೊಟ್ಟಿದ್ದೆ. ಮತ್ತು ಇನ್ನೊಬ್ಬ ಹುಡುಗ ಇದ್ರಲ್ವ, ಅವರು ಮನೆಯವರು ಬಂದ್ಬಿಟ್ಟು ಪಲಾವ್ ಮಾಡಿ ಕೊಟ್ಟಿದ್ದರು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರಸಾದ ಎಲ್ಲನೂ ತಗೊಂಡು ನೋಡಿ ನಾನು ನಮ್ಮಮ್ಮ ಇವಾಗ ಬರ್ತಾಯಿದ್ದೀವಿ. ಇವಾಗಲೂ ಅಷ್ಟೇ ನನ್ನ ಮಕ್ಕಳು ಬರಲೇಬೇಕು, ಇವಾಗಲಾದರೂ ಬಾ ಮಮ್ಮಿ ಅಂತ ಹೇಳಿ ಇರ್ದಿದ್ರು, ಸರಿ ಬರ್ತೀನಿ ನಡಿಯಪ್ಪ ಅಂತೇಳಿ ನಮ್ಮಪ್ಪ ಅವರು ಮನೆಯಲ್ಲೇನೇ ಇದ್ದರು. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಗಣೇಶನ ವಿಸರ್ಜನೆ ಮಾಡೋವಂಥದ್ದು. ನೋಡಿ ಇಲ್ಲೇ ಕೆರೆ, ಈ ಕೆರೆಯಲ್ಲೇ ಮಾಡೋವಂಥದ್ದು. ಅಂದರೆ ಇಲ್ಲಿ ಸ್ವಲ್ಪ ಬೆಳಕು ಇದ್ದಂಗೆ ನೀವು ತಗೊಂಡು ಹೋಗಬೇಕು ಬೇಗ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬೇಗನೆ ಬಂದುಬಿಟ್ಟಿದ್ದಾರೆ. ಇನ್ನು ಎಲ್ಲನೂ ಚಿಕ್ಕ ಮಕ್ಕಳಲ್ವ, ಕತ್ತಲಲ್ಲಿ ಮಾಡೋಕ್ಕಿಂತ ಈ ಥರ ಬೇಗನೆ ಮಾಡಿದ್ದೇನೆ ವಾಸಿ ಆಯಿತು. ನೋಡಿ ಇವಾಗೆಲ್ಲ ಜನರಿಗೆಲ್ಲನೂ ಬಂದಿದ್ದಾರೆ. ಫೋನು ಎಲ್ಲನೂ ಮಕ್ಕಳ ಕೈಗೆಲ್ಲನೂ ಕೊಟ್ಟಿದ್ದೆ ವಿಡಿಯೋ ಮಾಡಿಕೊಳ್ರು ಅಂತ. ಅವರು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಅವರು ಅದು ಇದು ನೋಡೋ ಇದರಲ್ಲಿ ಇರ್ತಾರಲ್ವ. ನಾನು ಅಷ್ಟೇ, ಇನ್ನು ಆ ಕಡೆ ಎಲ್ಲ ಜನರೆಲ್ಲ ಇದ್ದಾರೆ ನೋಡಿ, ತೆಗೆದೇ ಇಲ್ಲ. ಆ ಕಡೆ ಎಲ್ಲ ಇದ್ದರು ಜನರೆಲ್ಲನೂ. ಅದೇ ಯೂಟ್ಯೂಬ್ಗೆ ಹಾಕೋ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೇ ಹಾಕಲಿಲ್ಲ. ಅದಕ್ಕೆ ವಿಡಿಯೋ ಹಾಕೋದ ಬೇಡ ಅಂತ ಹೇಳ್ಕೊಂಡು ಇಷ್ಟು ಲೇಟಾಗಿ ಗಣೇಶ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮೂರ ಕೆರೆ ಸುತ್ತಮುತ್ತ ಬೆಟ್ಟ ಎಲ್ಲನೂ ನೇಚರ್ ನೋಡೋಕ್ಕೆ ತುಂಬಾ ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇನ್ನು ಇಲ್ಲಿ ಗಣೇಶಗೆ ಪೂಜೆ ಎಲ್ಲನೂ ಮಾಡಿ ಇನ್ನು ಕಳಿಸ್ಕೊಳ್ಳೋ ಅಂಥದ್ದು.
ಗಣೇಶನ ತಗೊಂಡು ಹೋಗ್ತಾ ಇರೋದು ನನ್ನ ಮಕ್ಕಳಿಬ್ಬರು ಮತ್ತು ಪಕ್ಕದ ಮನೆ ಹುಡುಗ ಮತ್ತು ಇನ್ನೊಬ್ಬಣ್ಣ ಬಂದಿದ್ದರು. ಅವರು ಹೆಂಗೋ ಟೈಮ್ಗೆ ಅವರು ಕಂಡಕ್ಟ್ರು, ಅವರು ದೊಡ್ಡವರೇ. ಅಂದರೆ ಮಕ್ಕಳಿಗೆ ಮಾತ್ರ ಕಳಿಸ್ತಾ ಇದ್ದೀರಾ, ಇವು 4 ಜನ ಅಂತ ಹೇಳಿ ಅಂದ್ಕೊತಾರೆ. ಯಾರಾದರೂ ವಿಡಿಯೋ ನೋಡೋರು ನಮ್ಮವ್ರು ನೋಡಿದ್ರಂತೂ ಅಷ್ಟೇ ನನ್ನ ಮಕ್ಕಳನ್ನ ಕಳಿಸ್ಬಿಟ್ಟಿದ್ದಾರೆ ನೀರಲ್ಲಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಅವ್ರಿಗೆ ಯೂಸ್ ಬರುತ್ತೆ 4 ಜನಕ್ಕೆ. ನನ್ನ ಮಕ್ಳಿಗಿಬ್ರಿಗೂ ಬರುತ್ತೆ, ಇನ್ನೊಬ್ಬ ಹುಡುಗನಿಗೂ ಬರುತ್ತೆ. ಅಷ್ಟು ಒಳಗಡೆಗೇನು ಹೋಗಲಿಲ್ಲ, ಇರ್ತೀವಲ್ಲ ಎಲ್ಲರೂ. ಅದೇ ಇನ್ನೊಬ್ಬಣ್ಣನಿಗೂ ಇನ್ನು ಅವರು ದೊಡ್ಡವರೇ, ಅವ್ರಿಗೂ ಈಜು ಬರ್ತಾಯಿತ್ತಲ್ವ, ಅವರು ಎಲ್ಲನೂ ಹೋಗಿದ್ದಂಥದ್ದು. ಅದೇ ನಾನು ಹೇಳ್ತಾ ಇದ್ದೆ, ನೋಡ್ಕೊಳ್ಳಿ ಆಳ ಏನಾದರೂ ಇರತ್ತೇನೋ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ಕರೀತಾ ಇದ್ದೆ ನಾನು. ನೋಡಿ ಅವರು 4 ಜನನೇ. ಅದು ಗಣೇಶಪ್ಪ ಮಣ್ಣಿಂದು ಇವಾಗ ಯಾರೂ ಮಾಡೋದಿಲ್ವಲ್ಲ ಅಷ್ಟು ಹೆಚ್ಚಾಗಿ. ಇಷ್ಟು ದೊಡ್ಡ ಗಣೇಶನ ಇನ್ನು ಎಲ್ಲನೂ ಗ್ಯಾಪ್ ಇರುತ್ತೆ, ಅದಕ್ಕೋಸ್ಕರನೇ ಅಷ್ಟು ಬೇಗ ಮುಳುಗೋದಿಲ್ಲ. ನಾವು ಚಿಕ್ಕವರಿದ್ದಾಗ ಚಿಕ್ಕ ಗಣೇಶಗಳನ್ನ ನಮ್ಮ ಸ್ಕೂಲಲ್ಲಿ ಈ ಥರ ಇಡ್ತಾ ಇದ್ದಿದ್ದಂಥದ್ದು. ಆ ಗಣೇಶನ ಎತ್ಕೊಂಡು 3 ಸಲ ಈ ಥರ ಒಂದು ಬಿಡೋಸೊಳಗೆ ಹೋಗ್ಬಿಡ್ತಾ ಇದ್ದ ಒಳಗಡೆಗೆ. ಇವಾಗ ಇದು ಓಪನ್ ಇರುತ್ತಲ್ವ, ನೋಡಿ ಈ ಥರ ನೀರೆಲ್ಲನೂ ಹೋದ್ಮೇಲೆ ಇದು ಮಾಡೋದು. ತುಂಬ ಆ ಥರ ಕಷ್ಟಪಟ್ಟು ಕಳಿಸ್ಬೇಕಾಗತ್ತೆ ಗಣೇಶನ. ಏನು ಮಾಡೋದು ನೋಡಿ, ಅವರು 4 ಜನ ಉದ್ದಾನೂ ಇದ್ದಾರೆ, ಹಾಗೆ ಈಜೂ ಬರುತ್ತೆ ಅವ್ರಿಗೆ. ಇನ್ನು ಗಣೇಶ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಹಾಗೆ ಇವರು ಇನ್ನು ಎಲ್ಲರೂ ಹೇಳ್ತಾಯಿದ್ರು 3 ಸಲ ಮುಳುಗಿ ಬರಬೇಕು ನೀವು ಗಣೇಶನ ಕಳಿಸ್ಕೊಟ್ಟಿರೋರು ಅಂತ ಹೇಳಿ ಹೇಳ್ತಾಯಿದ್ರೆ, ಇನ್ನು ಅವರು ನೀರಲ್ಲಿ ಮುಳುಗಿ ಬರ್ತಾಯಿದ್ದಾರೆ. ಅಲ್ಲಿ ಅದೇ ಅವರು ಉದ್ದಾನೂ ಇದ್ದಾರೆ ಮಕ್ಕಳು, ಹಾಗೆ ಈಜು ಬರೋವರೆ ಹೋಗಿರೋಂಥದ್ದು. ನೋಡಿ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ಈ ಕಡೆನೇ ಇದ್ದಾರೆ, ಒಳಗಡೆಗೆ ಏನು ಹೋಗಿಲ್ಲ. ಇನ್ನು ನಮಗೂ ಭಯ ಇರುತ್ತಲ್ವ, ನೀರು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಹಾಗೆ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟೆ ಹೇಳೇ ಕಳಿಸಿರೋಂಥದ್ದು. ಅಂದರೆ ಯಾರಾದರೂ ಅಂದ್ಕೊತಾರೇನೋ, ಅಂದರೆ ಫುಲ್ ಹಾಕಿದ್ದೀನಲ್ವ ಅದಕ್ಕೋಸ್ಕರ ನೀರಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ದೊಡ್ಡವರೇ ಇಲ್ಲಿ 3 ಜನ ಇದ್ದಾರಲ್ವ, ಇವ್ರು 3 ಚಿಕ್ಕವರು. ಅಂದರೆ ನನ್ನ ಮಕ್ಕಳಿಬ್ರು, ಪಕ್ಕದ ಮನೆ ಹುಡುಗ. ಆ ಕಡೆ ಇರೋ ಅಣ್ಣ ಒಬ್ಬರು ಇದ್ದಾರೆ ನೋಡಿ, ಅವರು ದೊಡ್ಡವರು. ಅದೆಲ್ಲ ಆಯಿತು. ಪ್ರಸಾದಲ್ಲೂ ಎಲ್ಲನೂ ಹಂಚಿದ್ವಿ. ಅಲ್ಲಿ ಸ್ವಲ್ಪ ಅದು ಇದು ಅಂದರೆ ತಮಟೆ ಹೊಡೆಯವ್ರಿಗೆ ಕೊಡೋದು ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತುಕತೆ ಮಾತಾಡ್ಕೊಂಡು ಇದ್ದೋದ್ವಿ. ವಿಡಿಯೋ ಮಾಡೋದೇ ಮರ್ತೋದ್ವಿ, ಪ್ರಸಾದ ಎಲ್ಲನೂ ಕೊಟ್ಟಿದ್ದಂಥದ್ದು. ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಮನೆಗೆ ಬಂದಿರೋದು. ನಾವು ಮೊದಲೇ ಬಂದುಬಿಟ್ಟಿದ್ವಿ. ಇನ್ನು ಇವರೆಲ್ಲನೂ ಅದು ಚಪ್ರ ಎಲ್ಲನೂ ತೆಗಿಬೇಕಾಗಿತ್ತು. ಇಲ್ಲಿ ಇದೇ ಎಲ್ಲ ವೈರ್ಗಳೆಲ್ಲ ಹಾಕಿರ್ತಾರಲ್ವ, ಅದಕ್ಕೆಲ್ಲ ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಅವರು ಬಂದರು. ಮತ್ತೆ ನೋಡಿದ್ರಲ್ಲ ಫ್ರೆಂಡ್ಸು, ಈ ಥರ ಇವರೇ ಇಷ್ಟು ಜನನೇ ಈ ಸರಿ ಗಣೇಶನ ಕೂರಿಸಿ ಎಲ್ಲ ಇದೇ ಕೆಲಸ ಎಲ್ಲನೂ ಇಲ್ಲಿರೋ ಅವ್ರದ್ದೇ 4 ಜನದೇ ಮಾತ್ರವೇ ಅಷ್ಟೇ. ಸುಮ್ಮನೆ ಸ್ವಲ್ಪ ನಾವು ದೊಡ್ಡವರು ಹಾಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರೇ ಎಲ್ಲನೂ ಮಾಡಿಕೊಂಡು ಹೋಗಿರೋಂಥದ್ದು. ಇನ್ನು ಡೆಕೋರೇಷನ್ ಐಟಮ್ ಅದು ಇದು ಎಲ್ಲನೂ ನಮ್ಮ ಮನೆಯಲ್ಲೇ ಇತ್ತಲ್ವ, ಅದು ವರಮಹಾಲಕ್ಷ್ಮಿಗೆ ತಂದಿದ್ದು. ಅದನ್ನೇ ತೊಗೊಂಡೋಗಿ ಎಲ್ಲನೂ ಡೆಕೋರೇಷನ್ ಎಲ್ಲನೂ ಮಾಡಿ ಗಣೇಶ ಹಬ್ಬನ ಈ ಥರ ಅವ್ರಿಗೆ ಶಕ್ತಾನುಸಾರ ಅವ್ರಿಗೆ ಅಂದರೆ ಗಣೇಶ ದೇವರು ಎಷ್ಟು ಕೊಟ್ಟರೋ ಅಷ್ಟರಲ್ಲಿ ಮಾಡಿ ಮುಗಿಸಿದ್ದಾರೆ. ಇದಾಗಿರುತ್ತೆ ಇವತ್ತಿನ ಗಣೇಶ ಹಬ್ಬದ ವ್ಲಾಗ್.